ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೇವಿ ಸ್ಪೆಷಲ್. ಇವತ್ತು ನಾವು ರುಚಿಕರವಾದಂಥ ಸೋಯಾಬೀನ್ ಗ್ರೇವಿ ಮಾಡೋದು ಹೇಗೆ ನೋಡೋಣ. ಅದಕ್ಕೆ ಫಸ್ಟ್ ನಾನು ಇಲ್ಲೊಂದು ಬಟ್ಲಲ್ಲಿ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಒಂದು ಕಪ್ಪಾದಷ್ಟು ಸೋಯಾಬೀನ್ ತಗೊಂಡಿದ್ದೀನಿ. ಇದನ್ನು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಇದು ನಾವೇನು ಬೇಯಿಸೋ ಅಷ್ಟಿಲ್ಲ, ಒಂದು 10 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆದ್ರೆ ಸಾಕು. ಚೆನ್ನಾಗಿ ನೀರೆಲ್ಲ ಎಳೆದು ಉಬ್ಬಿ ಬರುತ್ತದೆ. ಒಂದು 10 ನಿಮಿಷ ಇದನ್ನು ಹಂಗೆ ಸೈಡಲ್ಲಿ ಇಟ್ಬಿಡೋಣ. ಈಗ ಒಂದು ಖಾಲಿ ಬಾಂಡ್ಲಿ ಇಟ್ಕೊಂಡು ಮಸಾಲೆಗೆ ಬೇಕಾಗಿರೋಂಥ ಐಟಮ್ಸ್ ನೋಡೋಣ. ಫಸ್ಟು ಒಂದು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಾಳುಮೆಣಸು, 2 ಏಲಕ್ಕಿ, ಜಾಪತ್ರೆ, ಕಲ್ಪಾಸಿ ಇವೆಲ್ಲನೂ ಗರಂ ಮಸಾಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇವೆಲ್ಲ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಉರಿಯನ್ನು ಸ್ಲೋ ಇಟ್ಕೊಂಡು ಹಾಕ್ಕೋಬೇಕು ಇವೆಲ್ಲನೂ. ಸ್ವಲ್ಪ ಇವು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಇವಾಗ ಒಂದು 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾವು ಯೂಸ್ ಮಾಡೋವಂಥ ಪ್ರತಿಯೊಂದೂ ಪೇಸ್ಟ್ ಮಾಡಿ ಯೂಸ್ ಮಾಡಬೇಕು. ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಯಾವುದೂ ಕಟ್ ಮಾಡಿ ಹಂಗೆ ಹಾಕಬಾರ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ ನಂತರ ಈಗ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಾವು ಪ್ರತಿಯೊಂದು ಐಟಮು ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ನಾವು ಯಾವುದೇ ಥರ ಪ್ಯಾಕೆಟ್ ಮಸಾಲೆ ಐಟಮ್ಸು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಮನೆಗಿನ ಐಟಮ್ಸೇ ಯೂಸ್ ಮಾಡ್ತಾ ಇರೋದು. ಈರುಳ್ಳಿ ಸ್ವಲ್ಪ ಕ್ಲೀನಾಗಿ ಹಸಿ ವಾಸನೆ ಎಲ್ಲ ಹೋದ ನಂತರ ಈಗ ಒಂದು 2 ಟೊಮೆಟೊವನ್ನು ಮಿಕ್ಸಿಗೆ ಹಾಕಿಕೊಂಡಿದ್ದೀನಿ. ಟೊಮೆಟೊ ಪೇಸ್ಟ್ನ ಈಗ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಟ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೆಟೊದಲ್ಲಿರುವಂಥ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಬೇಕು. ನೋಡಿ, ಈ ಟೈಮಲ್ಲಿ ನಾವು 1 ಸ್ಪೂನ್ ಆದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆದಷ್ಟು ಖಾರ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ನಾವು ಗರಂ ಮಸಾಲ ಐಟಮ್ಸ್ ಎಲ್ಲ ಫಸ್ಟೇ ಜಾಸ್ತಿ ಹಾಕಿರೋದ್ರಿಂದ ಈಗ ಸ್ವಲ್ಪ ಚಿಕ್ಕದಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಗರಂ ಮಸಾಲ ಐಟಮ್ಸು ಖಾರ ಎಲ್ಲ ಹೋದರೆ ಜಾಸ್ತಿ ಖಾರ ಆಗುತ್ತೆ. ಅದರಿಂದ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈ ಮಸಾಲೆ ಐಟಮ್ಸ್ ಎಲ್ಲ ಬೇಯಬೇಕಾದ್ರೆ ಅದರಲ್ಲಿ ಹಾಕಿರೋವಂಥ ಎಣ್ಣೆ ಮಸಾಲ ಬಿಟ್ಟು ಈಚೆಗೆ ಬರಬೇಕು, ಆವಾಗ ತುಂಬ ಚೆನ್ನಾಗಿರ್ತದೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ದಿರ ಒಂದು 2 3 ಹಾಕ್ಕೋಬೋದು. ಇದು ಖಾರಕ್ಕೋಸ್ಕರ ಅಲ್ಲ, ಫ್ಲೇವರ್ ಮಾತ್ರನೇ ಇದರಲ್ಲಿ. ಕರಿಬೇವಿನ ಸೊಪ್ಪು ಒಂದು ರೆಕ್ಕೆ, ಮಸಾಲ ಬೇಯ್ತಾ ಇದ್ದಂಗೆ ನಾವು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದ್ರಕ್ಕಿಂತಲೂ ಈಗಲೇ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಫ್ಲೇವರು ಚೆನ್ನಾಗಿರ್ತದೆ, ಟೇಸ್ಟು ತುಂಬ ಚೆನ್ನಾಗಿರ್ತದೆ. ನೋಡಿ, ಮಸಾಲೆಯಲ್ಲಿರೋಂಥ ಟೊಮೆಟೊ, ಈರುಳ್ಳಿಯಲ್ಲಿರೋಂಥ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿ ಚೆನ್ನಾಗಿ ಬೇಯ್ತಾ ಇದೆ. 1-2 ನಿಮಿಷ ಅದನ್ನು ಪ್ಲೇಟ್ ಹಾಕಿ ಮುಚ್ಚಿಕ್ಕಿ ಬೇಯಿಸ್ಕೊಳ್ಳೋಣ.
ಅಷ್ಟರಲ್ಲಿ ಇಲ್ಲಿ ನಾವು ಸೋಯಾ ಬೀನ್ಸ್ ಚೆನ್ನಾಗಿ ಊರೈತೆ. ಅದರಲ್ಲಿರೋಂಥ ನೀರೆಲ್ಲ ಕ್ಲೀನಾಗಿ ನಾವು ಹಿಂಡಿ ತಗೋಬೇಕು. ಅದರಿಂದ ಬಿಸಿ ಸ್ವಲ್ಪ ಆರಲಿ ಎಲ್ಲ ಕ್ಲೀನಾಗಿ ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಬಿಸಿ ಆರೈತೆ. ಇದನ್ನ ಸ್ವಲ್ಪ ಸ್ವಲ್ಪನೇ ಈ ಥರ ಕೈಯಲ್ಲಿ ತಗೊಂಡು ಕ್ಲೀನಾಗಿ ನೀರೆಲ್ಲ ಹಿಂಡಿ ಒಂದು ಪ್ಲೇಟಲ್ಲಿ ಹಾಕಿಕ್ಕೋಬೇಕು. ಸೋಯಾಬೀನ್ಸಲ್ಲಿ ಫಸ್ಟೇ ನೀರು ಜಾಸ್ತಿ ಇರುತ್ತದೆ. ನಾವು ಅದು ನೀರಿದ್ದಂಗೆ ಮಸಾಲೆದಲ್ಲಿ ಹಾಕ್ಬಿಟ್ರೆ ಅದರಲ್ಲಿ ಉಪ್ಪು ಖಾರ ಟೇಸ್ಟ್ ಚೆನ್ನಾಗಿರಲ್ಲ, ಉಪ್ಪು ಖಾರ ಹಿಡಿಯಲ್ಲ. ಗ್ರೇವಿನೂ ತುಂಬ ನೀರಾಗೋಗ್ತದೆ. ಅದರಿಂದ ನಾವು ಕ್ಲೀನಾಗಿ ನೀರೆಲ್ಲ ಹಿಂಡಿ ಇಕ್ಕೋಬೇಕು. ನೋಡಿ ಮಸಾಲೆನೂ ಈಗ ರೆಡಿಯಾಗಿದೆ. ಅದರಲ್ಲಿರೋ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗೋಗೈತೆ ನೋಡಿ. ಈ ಟೈಮಲ್ಲಿ ನಾವು ಸೋಯಾಬೀನ್ಸ್ನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ತಿರುಗಿಕೊಡ್ಬೇಕು. ಸೋಯಾಬೀನ್ಸಲ್ಲಿ ನಾವು ಎಷ್ಟೇ ನೀರು ಎಳೆದ್ರೂ ಇನ್ನೂ ಸ್ವಲ್ಪ ತೇಮ ನೀರು ಹಂಗೆ ಇರ್ತದೆ. ಅದರಲ್ಲಿ ನಾವು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸೋಕೆ ಬಿಡಬೇಕು. ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಕ್ಬಿಟ್ಟು ನೋಡಿ ಅದರಲ್ಲಿರೋವಂಥ ನೀರೆಲ್ಲನೂ ಸ್ವಲ್ಪ ಈಚೆಗೆ ಬಂದು ಚೆನ್ನಾಗಿ ಬೇಯ್ತಾ ಇದೆ. ಈ ಟೈಮಲ್ಲಿ ನಾನು ಒಂದು ಅರ್ಧ ತೆಂಗಿನಕಾಯಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಒಂದು ಚಮಚ ನೀರಾದಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನ ಹಾಲು, ಈ ಗ್ರೇವಿಗೆ ಸ್ವಲ್ಪ ನಾವು ನೀರು ಜಾಸ್ತಿನೇ ಹಾಕಿ ಕಾಯಿಸ್ಬೇಕು. ನಾವು ನೀರು ಸ್ವಲ್ಪ ಜಾಸ್ತಿ ಹಾಕಿ ಜಾಸ್ತಿ ಕಾಯಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನಾನು ಯಾವುದೇ ಥರ ಪ್ಯಾಕೆಟ್ ಮಸಾಲೆಸ್ನು ಯೂಸ್ ಮಾಡಿಲ್ಲ. ಮನೆಗಿರೋಂಥ ಮಸಾಲೆಗಳೇ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನೋಡಿ ನಾನಿಲ್ಲ ಸ್ವಲ್ಪ ಜಾಸ್ತಿ ನೀರೇ ಆ್ಯಡ್ ಮಾಡ್ತಾ ಇದ್ದೀನಿ. ಈ ನೀರೆಲ್ಲ ಕ್ಲೀನಾಗಿ ಇಮ್ರೋ ಥರ ಚೆನ್ನಾಗಿ ಕಾಯಿಸ್ಕೊಂಡು ಗಟ್ಟಿ ಮಾಡ್ಕೋಬೇಕು. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಪ್ಲೇಟ್ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕಾಯಕ್ಕೆ ಬಿಡೋಣ. ನೋಡಿ ಗ್ರೇವಿ ಅಂತೂ ಚೆನ್ನಾಗಿ ಕಾಯ್ತಾ ಇದೆ. ಫ್ಲೇವರು ತುಂಬ ಚೆನ್ನಾಗದೆ. ಇದ್ರ ಮುಂದೆ ನಾನ್ ವೆಜ್ ಯಾವುದೇ ಆಗಲಿ ಚಿಕನ್ ಮಟನ್ ಏನೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ಲೇವರ್ ಅಂತೂ. ಟೇಸ್ಟು ಅಷ್ಟೇ ಸೂಪರಾಗಿರ್ತದೆ. ನಾವು ಬಾಣಲಿಯಲ್ಲಿ ಸುಮಾರು ಒಂದು 3/4 ಬಾಣಲಿ ಆದಷ್ಟು ನೀರಿಕ್ಕಿದ್ವಿ. ಎಲ್ಲ ಕ್ಲೀನಾಗಿ ಡ್ರೈ ಆಗಿ ಈ ಥರ ಗಟ್ಟಿಯಾಗೋಗಬೇಕು. ಈ ಸೋಯಾಬೀನ್ಸ್ ಗ್ರೇವಿ ಅಂತೂ ಚಪಾತಿ, ಪರೋಟ, ಇಡ್ಲಿ, ದೋಸೆ, ರೈಸ್, ಮುದ್ದೆ ಎಲ್ಲ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ಮಕ್ಕಳಂತೂ ತುಂಬ ಇಷ್ಟ ಬಿದ್ದು ತಿಂತಾರೆ. ನಾನ್ ವೆಜ್ ತಿನ್ನೋಕೆ ಇಷ್ಟ ಬಿಲ್ದಿದ್ದಂಥವ್ರು ಈ ಥರ ಮಾಡಿ ತಿನ್ಬೋದು ಆರಾಮಾಗಿ. ಎಷ್ಟೋ ಟೇಸ್ಟಿಯಾಗಿರೋ ಅಂಥ ಸೋಯಾಬೀನ್ಸ್ ಗ್ರೇವಿ ಅಂತೂ ರೆಡಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.